ಜೈ ಭೀಮ್ ಬಂಧುಗಳೇ, ಏನು ಕೆಜಿಎಫ್ ತಾಲೂಕು ಬೇತ್ಮಂಗಲ ಗ್ರಾಮದಲ್ಲಿರುವಂತಹ ಪಶುಪಾಲನಾ ಕೇಂದ್ರ ಮತ್ತು ಸಹಾಯಕ ನಿರ್ದೇಶಕರ ಕಚೇರಿ ಮೀನುಗಾರಿಕೆ ಇಲಾಖೆಯ ಆವರಣದಲ್ಲಿ ಬರುವಂಥ ಮರಗಳನ್ನು, ಏನು ಸಿಲ್ವೇರ್ ಮರಗಳಂತ ಏನು ಕರಿತೀವಿ, ಇಂಥ ಮರಗಳನ್ನು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಯಾವುದೇ ಅನುಮತಿ ಇಲ್ಲದೆ ಕಟಾವು ಮಾಡಿದ್ದಾರೆ. ಇದಕ್ಕೂ ಮೊದಲು ಕೂಡ ಒಂದ್ಸರಿ ಇದೇ ಆವರಣದಲ್ಲಿ ಮೊದಲು ಕೂಡ ಕಟಾವು ಮಾಡಿದ, ಅದ್ರ ಬಗ್ಗೆ ಪತ್ರಿಕೆಗಳ ವರದಿ ಕೂಡ ಬಂದಿತ್ತು. ಈಗ ಅದೇ ರೀತಿಯಲ್ಲಿ ಯಾವುದೇ ಒಂದು ಅನುಮತಿಯನ್ನು ಪಡೆದೆ, ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಅನುಮತಿಯನ್ನು ಪಡೆಯದೆ ಇವ್ರ ಪಾಡಿಗೆ ಇವರು ಏನೋ ಇವ್ರ ಮನೆಯಿಂದ ತಂದ ಇವ್ರ ಅಪ್ಪನ ಸತ್ತಾದಂಗೆ ಸರ್ಕಾರದ ಒಂದು ಆಸ್ತಿಯನ್ನು ಇವ್ರಿಗೆ ಹೆಂಗೆ ಬೇಕೋ ಹಂಗೆ ದುರ್ಬಳಕೆ ಮಾಡಿಕೊಂಡು ಕಟಾವು ಮಾಡಿಕೊಂಡು ಮಾರ್ಕೊಳ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಗೆ ಇಲ್ಲಿರುವಂಥ ತೆಂಗಿನ ಮರಗಳಲ್ಲಿರುವಂಥ ಎಳನೀರುಗಳನ್ನ ಕೂಡ ಸಹ ಇವರು ಮಾರಾಟ ಮಾಡಿಕೊಂಡು ಈ ರೀತಿ ಸರ್ಕಾರದ ಒಂದು ಆಸ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದಲ್ಲದೆ ಇಲ್ಲಿ ಬರುವಂಥ ಎಷ್ಟೋ ಯೋಜನೆಗಳಲ್ಲಿ ಇವರು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಸ್ಥಳೀಯರ ಒಂದು ಆಕ್ರೋಶ ಆಗಿದೆ. ಇದ್ರ ಜೊತೆಗೆ ಏನು ಮೀನುಗಾರಿಕೆ ಇಲಾಖೆಯಿಂದ ಬರುವಂಥ ಒಂದು ಮತ್ಸ್ಯಾಶ್ರಯ ಯೋಜನೆ ಅಡಿಯಲ್ಲೂ ಕೂಡ ಅವ್ರಿಗೆ ಬೇಕಾದಂಥವ್ರಿಗೆ ಮನೆಗಳನ್ನು ಒಂದು ಮಂಜೂರು ಮಾಡೋಂಥದ್ದು ಮತ್ತು ಇರೋ ಮನೆಗಳಿಗೇನೆ ಬಿಲ್ಲುಗಳು ಮಾಡೋಂಥದ್ದು, ಈ ರೀತಿಯ ಭ್ರಷ್ಟಾಚಾರಗಳನ್ನ ಇಲ್ಲಿನ ಸಹಾಯಕ ನಿರ್ದೇಶಕರು ಬರ್ತಾ ಇರ್ತಾರೆ. ಅದರಿಂದ ಈ ಕೂಡಲೇ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲದಿದ್ದಲ್ಲಿ ನಾವು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ನಾವು ಮುಂದಾಗ್ತೀವಂತ ಈ ಮುಖಾಂತರ, ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಈಗಾಗಲೇ ನಾವು ಈ ಮರಗಳ ಕಟಾವು ಮಾಡಿರೋ ಬಗ್ಗೆ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರಿಗೂ ಕೂಡ ನಾವು ವಿಚಾರವನ್ನು ತಿಳಿಸಿದ್ದೀವಿ. ಕಟಾವು ಮಾಡಿರೋ ಒಂದು ಚಿತ್ರಗಳನ್ನು, ವಿಡಿಯೋಗಳನ್ನು ಕೂಡ ಅವರಿಗೆ ನಾವು ಕಳಿಸಿದ್ದೀವಿ. ಅವರು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಮಗೆ ಅವರು ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲ. ದಯವಿಟ್ಟು ಪ್ರವಾಸೋದ್ಯಮ ಇಲಾಖೆಯವರು ಕೂಡಲೇ ಇವರು ಏನು ಕಟಾವು ಮಾಡಿದ್ದಾರೆ ಅನುಮತಿ ಇಲ್ಲದೆ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇವರನ್ನು ಕೆಲಸದಿಂದ ವಜಾ ಮಾಡಬೇಕು. ಇಂಥ ಅಧಿಕಾರಿಗಳೆಲ್ಲೇ ಇದ್ದರೂ ಕೂಡ ಇವ್ರನ್ನ ಕಾನೂನು ಅಡಿಯಲ್ಲಿ ಶಿಕ್ಷಿಸಬೇಕು ಅಂತ ನಾವು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಜೈ ಭೀಮ್, ಜೈ ಪ್ರಬುದ್ಧ ಭಾರತ.